ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ನಿಮಗೆ ಹೇಳ್ಕೊಡೋದೇನು ಅಂತಂದರೆ, ಈ ಎಕ್ಸೆಲ್ಲಲ್ಲಿ BBS ಫಾರ್ ಟ್ಯಾಬ್ಯುಲರ್ ಕಾಲಮನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಎಕ್ಸೆಲ್ಲು ಕೂಡ ಸ್ವಲ್ಪ ಕಡಿಮೆ ಗೊತ್ತಿರೋರಿಗೆ ಅಥವಾ ಗೊತ್ತಿಲ್ಲದೆ ಇರೋರಿಗೂ ಕೂಡ ಈ ಎಕ್ಸೆಲ್ಲಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ವರ್ಡ್ಸ್ಗಳನ್ನ ಎಂಟ್ರಿ ಮಾಡಬೇಕು, ಯಾವ ರೀತಿ ಕಾಲಮ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕು, ಯಾವ್ಯಾವ ಫಾಂಟ್ ಸೆಲೆಕ್ಟ್ ಮಾಡ್ಕೋಬೇಕು ಎಲ್ಲಾನು ನೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ನಾನು ಎಕ್ಸೆಲ್ಲಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆ ಸ್ಕ್ರೀನ್ ಬರುತ್ತೆ, ಆ ಸ್ಕ್ರೀನ್ ನೋಡ್ತಾ ಹೋಗಿ. ಡಿಯರ್ ಸ್ಟೂಡೆಂಟ್ಸ್, ನಾನೀಗ ನಿಮಗೆ ಎಕ್ಸೆಲ್ ಫೈಲಲ್ಲಿ ಯಾವ ರೀತಿ ಟ್ಯಾಬ್ಲೆಟ್ ಕಾಲಮನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಎಕ್ಸೆಲ್ ಫೈಲನ್ನು ಯಾವ ರೀತಿ ಓಪನ್ ಮಾಡಬೇಕು ಮತ್ತು ಯಾವ ರೀತಿ ಎಂಟ್ರ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಫಸ್ಟು ನಿಮ್ಮ ಕಂಪ್ಯೂಟ್ರಲ್ಲಿ ಸ್ಟಾರ್ಟ್ ಮೆನು ಅಂತ ಇರುತ್ತೆ. ಆ ಸ್ಟಾರ್ಟ್ ಮೆನುಗೆ ಹೋಗಿ ಇಲ್ಲಿ ಕೆಲವೊಂದು ಐಕಾನ್ಸ್ಗಳನ್ನ ಸ್ಟಾರ್ಟ್ ಮೆನುನಲ್ಲಿ ಪಿನ್ ಮಾಡ್ಕೊಂಡಿದ್ರೆ ಇಲ್ಲಿ ಎಕ್ಸೆಲ್ ಫೈಲು ಇಲ್ಲಿ ಇರುತ್ತೆ. ಅಥವಾ ಆಲ್ ಅಂತ ಹೋದರೆ ಇಲ್ಲಿ ಇನ್ಸ್ಟಾಲ್ ಆಗಿರೋ ಸಾಫ್ಟ್ವೇರ್ಗಳಲ್ಲಿ ಎಲ್ಲರೂ ಒಂದು ಕಡೆ ಎಕ್ಸೆಲ್ ಫೈಲ್ ಅಂತ ಇರುತ್ತೆ. ಎಕ್ಸೆಲ್ ಅಂತ ಅಂದ್ಬಿಟ್ಟು ಅದ್ರ ವರ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಈ ಎಕ್ಸೆಲ್ ಮೆನು ಓಪನ್ ಆಗುತ್ತೆ. ಇದರಲ್ಲಿ ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ಒಂದು ಹೊಸ ಪೇಜ್ ಓಪನ್ ಮಾಡ್ಕೊಳ್ಳಿ. ಸೊ ಇದು ನಾವು ಯೂಸ್ ಮಾಡಬೇಕಾಗಿರ್ತಕ್ಕಂಥ ಎಕ್ಸೆಲ್ ಫೈಲು. ಇದನ್ನು ನೀವು ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಈ ಫೈಲ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಬಟನ್ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ನಾನು ನನ್ನ ಕಂಪ್ಯೂಟರ್ದು ಡೆಸ್ಕ್ಟಾಪಿಗೆ ಸೇವ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಹೆಸರು ಬಂದ್ಬಿಟ್ಟು BBS ಟ್ಯಾಬ್ಯುಲರ್ ಕಾಲಮ್ ಅಂತ ಕೊಡ್ತೀನಿ. ಇದನ್ನು ಸೇವ್ ಮಾಡ್ಕೊಳ್ಳಿ, ಅದು ಸೇವ್ ಆಗಿರುತ್ತೆ. ನೆಕ್ಸ್ಟು ಈಗ ಇದರಲ್ಲಿ ನೀವು ಫುಟ್ಟಿಂಗ್ ರೀಇನ್ಫೋರ್ಸ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಒಂದು ಟ್ಯಾಬ್ಯುಲರ್ ಕಾಲಮ್ನ ನಾನು ತಯಾರು ಮಾಡ್ತಾ ಇದ್ದೀನಿ. ಫಸ್ಟು 2 ಲೈನ್ ಬಿಟ್ಬಿಟ್ಟು 3ನೇ ಲೈನಲ್ಲಿ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಕಾಲಮ್ಮು ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮ್ಮು ಡಿಸ್ಕ್ರಿಪ್ಷನ್ ಆಫ್ ದಿ ಐಟಮ್, ನೆಕ್ಸ್ಟು 3ನೇ ಕಾಲಮ್ಮು. ಇಲ್ಲಿ ನೋಡಿ, B ಕಾಲಮಲ್ಲಿ ಎಂಟ್ರ್ ಮಾಡಿದಾಗ ಲೆಟರ್ಸ್ಗಳು C ಕಾಲಮ್ಗೆ ಹೋಗುತ್ತೆ. ಹೆದರ್ಕೋಬೇಡಿ, ನೀವು C ಕಾಲಮಲ್ಲಿ ಮತ್ತೆ ಎಂಟ್ರ್ ಮಾಡಿ ಆ B ಕಾಲಮಲ್ಲಿರೋ ವರ್ಡ್ಸನ್ನ ಯಾವ ರೀತಿ ಫಾರ್ಮ್ಯಾಟ್ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಈಗ C ಕಾಲಮಲ್ಲಿ ನಂಬರ್ ಆಫ್ ಐಟಮ್ಸು, ನೆಕ್ಸ್ಟು D ಕಾಲಮಲ್ಲಿ ಡಯಾ ಆಫ್ ಬಾರ್ ಇನ್ mm, F ಕಾಲಮಲ್ಲಿ ಬಾರ್ ಶೇಪ್. ಇದು ಬೇಕು ಬೇಡ ಅನ್ನೋದನ್ನು ನಾನು ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ನೆಕ್ಸ್ಟು F ಕಾಲಮ್ಮು ಶಾರ್ಟರ್ ಸ್ಪ್ಯಾನು ಅಥವಾ ಲಾಂಗರ್ ಸ್ಪ್ಯಾನ್ ಲೆಂತ್ ಇನ್ mm, ನೆಕ್ಸ್ಟ್ G ಕಾಲಮಲ್ಲಿ ಫುಟಿಂಗ್ ಡೆಪ್ತು in mm, ನೆಕ್ಸ್ಟ್ ಕ್ಲಿಯರ್ ಕವರ್ ಇನ್ mm, ನೆಕ್ಸ್ಟ್ ಸ್ಪೇಸಿಂಗ್ ಇನ್ mm, ನೆಕ್ಸ್ಟ್ J ಕಾಲಮ್ಮು ನಂಬರ್ ಆಫ್ ಬೆಂಡ್ಸ್, ನೆಕ್ಸ್ಟ್ K ಕಾಲಮ್ಮು ಆಂಗಲ್ ಆಫ್ ಬೆಂಡ್ ಇನ್ ಡಿಗ್ರಿ, ನೆಕ್ಸ್ಟ್ L ಕಾಲಮ್ಮು ಆಂಕರೇಜ್ ಲೆಂತ್ ಆನ್ ಬೋತ್ ಸೈಡ್, in mm, next M column number of bars, next N column bend allowance,
O column cutting length in mm. Next P column lap length in mm. Next Q column total length in mm. Next total length in meter. Next unit weight. Unit weight in kg per meter. Next total weight. Total weight of each bars in kg. So what are the size of bar ನಮ್ಮ ಹತ್ರ ಇದೆ ಅಂತಂದರೆ 8 mm ಇದೆ, 10 mm ಇದೆ, 12 mm ಇದೆ, 16 mm ಇದೆ, 20 mm ಇದೆ, 25 mm ಇದೆ ಮತ್ತು 32 mm ಇದೆ. ಸೊ ಇದಿಷ್ಟು ನಮ್ಮ ಹತ್ರ ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಡಯಾ ಆಫ್ ಬಾರ್ಸ್. ಓಕೆ, ಸೊ ಈಗ ನೋಡಿದ್ರೆ ನಿಮಗೆ ಎಲ್ಲ ವರ್ಡ್ಸ್ಗಳು ಎಲ್ಲ ಒಂದೊಂದರೊಳಗಡೆ ಸೇರಿಕೊಂಡು ಸರಿಯಾಗಿ ಗಜಿಬಿಜಿಯಾಗಿ ಕಾಣಿಸ್ತಾ ಇದೆ. ಇದನ್ನು ಕರೆಕ್ಟಾಗಿ ಫಾರ್ಮ್ಯಾಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ನೀವು ಈ ಒಂದೊಂದಾಗಿ ಕಾಲಮನ್ನು ಅಗಲ ಮಾಡಿ ಅಡ್ಜಸ್ಟ್ ಮಾಡ್ತಾ ಹೋಗೋದಲ್ಲ. ಇದನ್ನೆಲ್ಲ ಕರೆಕ್ಟ್ ಮಾಡೋದಕ್ಕೆ ಒಂದು 2-3 ಕಮೆಂಟ್ಸ್ ಇದೆ, ಅದನ್ನು ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಡಿಸ್ಕ್ರಿಪ್ಷನ್ ಆಫ್ ಬಾರ್ ಅಂತ ಇದೆಯಲ್ವಾ, ಈ 2 ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಅಥವಾ ಸೆಂಟರ್ ಅಂತ ಒಂದು ಕಮೆಂಟ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಸೆಲ್ 2 ಮರ್ಜ್ ಆಗುತ್ತೆ. ಮರ್ಜ್ ಆದ್ರೂ ಕೂಡ ಇದು ಲೆಟರ್ ಆ ಕಡೆ ಹೋಗುತ್ತಿದೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ರ್ಯಾಪ್ ಟೆಸ್ಟ್ ಅಂತ ಇದೆ. ರ್ಯಾಪ್ ಟೆಸ್ಟ್ ಕ್ಲಿಕ್ ಮಾಡಿದ್ರೆ ಅದು 2 ಲೈನ್ಗೆ ಆಗುತ್ತೆ. ತುಂಬ ಜಾಸ್ತಿ ಇದ್ದರೆ 3 ಲೈನಿಗೆ ಬರುತ್ತೆ. ನೀವು ಈ ಲೈನ್ ಆದರೂ ಅಡ್ಜಸ್ಟ್ ದೊಡ್ಡದು ಮಾಡ್ಕೋಬೋದು, ಈ ವಿಡ್ತನ್ನು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡಿಕೊಂಡು ಸೇರಿಸ್ಕೋಬೋದು. ಈಗ ಇದೇ ಥರ ಎಲ್ಲದಕ್ಕೂ ಮಾಡಬೇಕು. ಇಲ್ಲಿ ನೋಡಿ, ಮರ್ಜ್ ಸೆಲ್ಲು ರ್ಯಾಪ್ ಟೆಸ್ಟ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಸೊ ಇದನ್ನು ಒಂದು ಸೆಲ್ಗೆ ನಾವು ಈಗ ಮಾಡಿದ್ಬಿಟ್ರೆ ಈ ಎಲ್ಲ ಸೆಲ್ಗೂ ಈ ಪ್ರಾಪರ್ಟೀಸಿನ ನಾವು ಕಾಪಿ ಪೇಸ್ಟ್ ಮಾಡ್ಬೋದು. ಅದು ಹೆಂಗೆ ಅಂತಂದರೆ, ಈ ಸೆಲ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ಅಂತ ಒಂದು ಕಮೆಂಡ್ ಇದೆ. ಈ ಫಾರ್ಮ್ಯಾಟ್ ಪೇಂಟರ್ ಕಮೆಂಡನ್ನು ಕ್ಲಿಕ್ ಮಾಡಿಕೊಂಡು ಮತ್ತು ಈ ಎಲ್ಲ ಸೆಲ್ಲನ್ನು ಕ್ಲಿಕ್ ಮಾಡಿಬಿಟ್ರೆ ನೀವು ಅಪ್ ಟು ಯೂನಿಟ್ ವೇಟ್ ತನಕ, ಸೊ ಇದೇ ಪ್ರಾಪರ್ಟೀಸು ಈ ಎಲ್ಲ ಸೆಲ್ಗಳಿಗೂ ಬಂದುಬಿಡುತ್ತೆ. ಸೊ ಇಲ್ಲಿ ಸೀರಿಯಲ್ ನಂಬರ್ಗೂ ಅದೇ ಥರ ಮಾಡಿ. ಸೊ ಇವಾಗ ನೀವು ಈ ಕಾಲಮ್ ಬಿಡ್ತುಗಳನ್ನ ಲೆಂತ್ಗಳನ್ನ ಅಡ್ಜಸ್ಟ್ ಮಾಡ್ಬೋದು. ಇನ್ನೊಂದು ಕಮೆಂಟ್ ಇದೆ, ಇದೆಲ್ಲನೂ ಒಂದೇ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಸೊ ಅಲೈನ್ಮೆಂಟ್ ಹೆಂಗೆ ಮಾಡಬೇಕು ಅಂದರೆ ನೋಡಿ, ಇದು ಅಲೈನ್ಮೆಂಟ್ ಟೂಲ್ಸ್ಗಳು, ಇದರಲ್ಲಿ ಎಲ್ಲನೂ ಸೆಂಟ್ರಿಗೆ ಅಲೈನ್ ಮಾಡ್ಕೊಳ್ಳಿ. ಅಲೈನ್ ಮಾಡ್ಕೊಂಡಾಗ ಎಲ್ಲ ಈ ರೀತಿ ಬರುತ್ತೆ. ಇವಾಗ ಮತ್ತೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಒಂದು ಯೂನಿಫಾರ್ಮ್ ಆಗಿ ಕಾಣೋ ಥರ ಮಾಡ್ಕೊಳ್ಳಿ. ನೀವು ಡಿಸ್ಕ್ರಿಪ್ಷನ್ ಆಫ್ ಐಟಮ್ಸ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ಯಾವುದಾದ್ರು ಕಡಿಮೆ ಬೇಕೋ ಕಡಿಮೆ ಕೊಟ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಸ್ಪೇಸ್ ಉಳಿಯುತ್ತೆ, ಮತ್ತು ಒಂದೇ ಪೇಜಲ್ಲಿ ಎಲ್ಲ ಡೀಟೇಲ್ಸ್ಗಳು ಕಾಣೋಕ್ಕೆ ಶುರುವಾಗುತ್ತೆ. ಮತ್ತು ಇಲ್ಲಿ ಬಂದರೆ ನೋಡಿ, ಟೋಟಲ್ ವೆಯ್ಟ್ ಆಫ್ ದ ಬಾರಲ್ಲಿ ಬಂದರೆ ಇಲ್ಲಿ ನೋಡಿ, ಇದರಲ್ಲಿ ಸೊ ಈ ಟೋಟಲ್ ವೆಯ್ಟ್ ಆಫ್ ದ ಬಾರು ಎಲ್ಲ ಡಯಾಗೂ ಈಕ್ವಲ್ ಆಗಿ ಇರುತ್ತೆ. ಸೊ ಅದರಿಂದ ಇದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮರ್ಜ್ ಮಾಡ್ಕೊಳ್ಳಿ. ಇದು 8 mm ಇಂದ 32 mm ತನಕ ಬರ್ತಕ್ಕಂಥ ಟೋಟಲ್ ವೆಯ್ಟನ್ನು ಕೊಡ್ತಕ್ಕಂಥ ಕಾಲಮು. ಸೊ ಈಗ ಇಷ್ಟಾಗಲ ಆಯ್ತಲ್ವಾ. ಸೊ ಈ ಇದರಲ್ಲಿ ಈ ಡಿಫಾಲ್ಟಾಗಿ ನಮಗೆ ಫಾಂಟ್ ಬಂದ್ಬಿಟ್ಟು ಕ್ಯಾಲಿಬ್ರಿ ಇರುತ್ತೆ. ಸೊ ನಿಮಗೆ ಇದೇ ಫಾಂಟ್ ಬೇಕು ಅಂದರೆ ಇದೇ ಫಾಂಟ್ ಇಟ್ಕೊಳ್ಳಿ. ಇಲ್ಲ ನಿಮಗೆ ಫಾಂಟ್ ಚೇಂಜ್ ಮಾಡಬೇಕು, ಬೇರೆ ಇನ್ನೂ ಚೆನ್ನಾಗಿರೋ ಫಾಂಟ್ ಹಾಕಬೇಕು ಅಂತಂದರೆ ನೀವು ಇದನ್ನು ಫುಲ್ ಇಲ್ಲಿ ತನಕ ಸೆಲೆಕ್ಟ್ ಮಾಡಿ, ಕೆಳಗಡೆನೂ ಸ್ವಲ್ಪ ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಸೈಡಿಗೆ ಇಟ್ಕೊಂಡು ನೀವು ಇಲ್ಲಿ ಯಾವ ಫಾಂಟ್ ಬೇಕೋ ಹೋಗಿ ನೀವು ಫಾಂಟ್ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಅದೇ ಫಾಂಟನ್ನು ಬಿಟ್ಟಿರ್ತೀನಿ ಹಂಗೇನೆ. ಸೊ ಆಮೇಲೆ ಈ ಕಾಲಮನ್ನು ಇದನ್ನೆಲ್ಲ ಲೈನ್ಸ್ಗಳನ್ನೆಲ್ಲ ಬೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ನಾವು ಏರಿಯಾ ಮಾಡಿದ್ದು ಇಷ್ಟು ಲೈನನ್ನು ಸ್ವಲ್ಪ ಆಲ್ ಬಾರ್ಡರ್ಸ್ನ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ನಿಮಗೆ ಪ್ರಿಂಟ್ಸ್ ಎಲ್ಲ ತೊಗೊಬೇಕಾದ್ರೆ ಚೆನ್ನಾಗಿ ಬರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಮೇಲ್ಗಡೆ ಇರ್ತಕ್ಕಂಥ ಟೋಟಲ್ ಇದಕ್ಕೊಂದು ಕಲರ್ ಕೊಡಿ. ಈ ಕಲರು ಬ್ಯಾಕ್ಗ್ರೌಂಡ್ ಕಲರು ನಿಮ್ಗೆ ಯಾವುದೇ ಕಲರ್ ಬೇಕಾದ್ರೂ ಕೊಡ್ಬೋದು. ನೋಡಿ, ಲೈಟ್ ಕಲರ್ ಕೊಟ್ಕೊಳ್ಳಿ.
ಮತ್ತು ಅದೇ ಥರ ಇಲ್ಲಿ ಬಾಟಮಲ್ಲಿರ್ತಕ್ಕಂಥ ಒಂದು ಕಾಲಮ್ಗೂ ಕೂಡ ಒಂದು ಕಲರ್ ಕೊಟ್ಕೊಳ್ಳಿ, ಲಾಸ್ಟ್ ಕಾಲಮ್ಗೆ ಕಲರ್ ಕೊಟ್ಕೊಳ್ಳಿ. ಮತ್ತು ಇದನ್ನು ಔಟ್ರೆಲ್ಲ ಒಂದು ಬಾರ್ಡ್ರ್ ಮಾಡ್ಕೊಳ್ಳಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಔಟ್ರೆಲ್ಲ ಒಂದು ಥಿಕ್ ಬಾರ್ಡ್ರ್ ಮಾಡ್ಕೊಳ್ಳಿ. ಮತ್ತು ಈ ಟಾಪ್ ಡಿಸ್ಕ್ರಿಪ್ಷನ್ಸ್ಗಳಿಗೆಲ್ಲದಕ್ಕೂ ಒಂದು ಥಿಕ್ ಬಾರ್ಡ್ರ್ ಮಾಡ್ಕೊಳ್ಳಿ. ಮತ್ತು ಈ ಬಾಟಮಲ್ಲಿರ್ತಕ್ಕಂಥ ಇದಕ್ಕೂ ಕೂಡ ಒಂದು ಥಿಕ್ ಬಾರ್ಡ್ರ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಎಲ್ಲರದ್ದು ಟೋಟಲ್ ವೆಯ್ಟನ್ನು ಇಲ್ಲಿ ಬರೀಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಟೋಟಲ್ ವೆಯ್ಟ್ ಡಯಾವೈಸ್ ಇನ್ kg ಇಸ್ ಈಕ್ವಲ್ ಟು ಅಂತ ಹಾಕ್ಕೊಳ್ಳಿ. ಸೊ ಇಲ್ಲಿ ಎಂಟ್ರಿ ಮಾಡಿದಾಗ ಮತ್ತೆ ಈ ಲೆಟರ್ಸು ಇದರೊಳಗಡೆ ಹೋಯಿತು. ಸೊ ನಾಳೆ ಇದನ್ನು ಟೋಟಲ್ ಮಾಡಬೇಕಾದ್ರೆ ಇಲ್ಲಿ ಟೋಟ್ಲಿಂಗ್ ಎಲ್ಲ ಬರುತ್ತೆ, ಅದು ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಈ ಸೆಲ್ಲಲ್ಲಿ ಈ ವರ್ಡನ್ನು ರೈಟ್ ಸೈಡ್ಗೆ ಅಲೈನ್ ಮಾಡ್ಕೊಳ್ಳಿ. ರೈಟ್ ಸೈಡ್ಗೆ ಅಲೈನ್ ಮಾಡಿಕೊಂಡ್ರೆ ಇದು ಫ್ರೀ ಆಗುತ್ತೆ, ಸರಿನಾ. ಮತ್ತು ನೀವು ಇದು ಮೇಲ್ಗಡೆ ನೀವೇನು ಮಾಡ್ತಾ ಇದ್ದೀರಾ, ಯಾವ ಇದ್ರದ್ದು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ಬೇಕಾದ್ರೆ ನೀವು ಟಾಪಲ್ಲಿ ಎಂಟ್ರಿ ಮಾಡ್ಕೋಬೋದು. ಟೋಟಲ್ ಎ ಇಂದ ಝೆಡ್ ತನಕ ಇದು ರೋನ ಸೆಲೆಕ್ಟ್ ಮಾಡಿಕೊಂಡು ನೀವಲ್ಲಿ ಮತ್ತೆ ಇಲ್ಲಿ ಮರ್ಜ್ ಸೆಲ್ ಮಾಡಿ. ಮರ್ಜ್ ಸೆಲ್ ಮಾಡಿಬಿಟ್ಟು ಅಲ್ಲಿ ಇಟ್ಕೊಂಡು ಇದು ಯಾವುದ್ರದ್ದು ನಾವು ಫುಟಿಂಗ್ ರಿಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಬರ್ಕೊಳ್ಳಿ ಫುಟಿಂಗ್ ರಿಇನ್ಫೋರ್ಸ್ಮೆಂಟ್ ಕ್ವಾಂಟಿಟಿ. ಫುಟಿಂಗ್ ರಿಇನ್ಫೋರ್ಸ್ಮೆಂಟ್ ಕ್ವಾಂಟಿಟಿ ಅಂತ ಬರ್ಕೊಳ್ಳಿ. ಇದನ್ನು ಅಷ್ಟೇ, ನಿಮಗೆ ಫಾಂಟ್ ಸೈಜು ಅದೇ ಸೈಜ್ ಇದ್ರೂ ಪರವಾಗಿಲ್ಲ, ಅಥವಾ ನೀವು ದೊಡ್ಡದಾಗಿ ಕಾಣಬೇಕು ಅನ್ನೋದಾದರೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜ್ ಫಾಂಟ್ ಬೇಕೋ ಆ ಸೈಜ್ ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಫಾಂಟ್ ಸ್ಟೈಲ್ ಬೇಕು ಅಂದರೆ ಫಾಂಟ್ ಸ್ಟೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಇದಿಷ್ಟಪ್ಪ ಟ್ಯಾಬ್ಲರ್ ಕಾಲಮನ್ನು BBS ಮಾಡೋದಕ್ಕೆ ಟ್ಯಾಬ್ಲರ್ ಕಾಲಮ್ ಕ್ರಿಯೇಟ್ ಮಾಡೋದು ಇಷ್ಟೇ. ಇದು ಫುಟಿಂಗಿಗೋಸ್ಕರ ತಯಾರು ಮಾಡಿರೋದು. ಇದೇ ಥರ ಕಾಲಮ್ಗೆ ಬೇರೆ ಥರ ಬರುತ್ತೆ, ಸ್ಲ್ಯಾಬ್ಗೆ ಬೇರೆ ಥರ ಬರುತ್ತೆ. ಅದು ಅಲ್ಲಲ್ಲಿ ಹೋದಾಗ ಯಾವ್ಯಾವ ಕಾಲಮ್ಸನ್ನ ತೆಗಿಬೇಕು, ಯಾವ್ಯಾವ ಕಾಲಮ್ಸನ್ನ ಹಾಕಬೇಕು ಅನ್ನೋದನ್ನು ನಾನು ಆಯಾಯ ಇದರಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಬೇಸಿಕ್ಕು ನೀವು ಇಷ್ಟು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಬರೋದ್ರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ ಡೀಟೇಲಾಗಿ ಯಾವ ಕಾಲಮ್ ತೆಗಿಬೇಕು ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಮತ್ತು ಇದರಲ್ಲಿ ಫಾರ್ಮುಲಾಸ್ಗಳನ್ನೆಲ್ಲ ಯಾವ ರೀತಿ ಫೀಡ್ ಮಾಡಬೇಕು, ಯಾವ ರೀತಿ ಡ್ರಾಯಿಂಗ್ನ ಓದಿ ಇಲ್ಲಿ ಕಟಿಂಗ್ ಯಾವ್ಯಾವ ಡೀಟೇಲ್ಸ್ಗಳನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತೀನಿ. ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಈಗ ನಿಮಗೆ ಬೇಸಿಕ್ ಎಕ್ಸೆಲಲ್ಲಿ ಯಾವ ರೀತಿ BBS ಟ್ಯಾಬ್ಲರ್ ಕಾಲಮ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಗೊತ್ತಾಗಿರುತ್ತೆ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ. ನೀವು ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನೆಕ್ಸ್ಟ್ ವಿಡಿಯೋನ ನೋಡಿ ಫರ್ದರ್ ನಿಮ್ಮ ಕ್ಲಾಸನ್ನು ಕಂಟಿನ್ಯೂ ಮಾಡ್ಬೋದು. ಥ್ಯಾಂಕ್ ಯು.